ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ವಾಮನ ಫಿಲಮ್ ರಿಲೀಸ್ ಆಗಿತ್ತು. ಸೊ ನಮ್ಮ ಮನೆಯವರು ದರ್ಶನ್ ಫ್ಯಾನ್ ಆಗಿರೋದ್ರಿಂದ ವಾಮನ ಫಿಲಮ್ ನೋಡ್ಕೊಬರೋಣ ಅಂತ ಹೇಳಿದ್ರು. ಇಲ್ಲಿ ನೋಡು, ಹೇಳು. ದೋಸೆ. ಸೊ ನಮ್ಮನೆಯ ದರ್ಶನ್ ಅಭಿಮಾನಿ ಆಗಿರೋದ್ರಿಂದ ಧನ್ವೀರ್ ಫಿಲಮ್ ವಾಮನ ನೋಡು ಅಂತ ದರ್ಶನ್ ಅವರು ಅನೌನ್ಸ್ ಮಾಡಿದ್ರಲ್ವ ಎಲ್ಲ ಫ್ಯಾನ್ಸ್ಗೂ. ಸೊ ಇನ್ನು ಅವರು ಫ್ರೀ ಇದ್ದರು, ಹೋಗಿ ಬರೋಣ ನಡಿ ಅಂತ ಹೇಳಿದ್ರು. ಆ ಕಡೆ ಅಲ್ಲಿ ನಮ್ಮ ಚಿನ್ನು, ನಮ್ಮ ಅಕ್ಕ ಎಲ್ಲ ರೆಡಿಯಾಗಿದ್ದರು. ಸೊ ಅಲ್ಲಿ ಟಿಕೆಟು ಸಹ ಬುಕ್ ಆಗಿತ್ತು, ಆಲ್ರೆಡಿ ಚಿನ್ನು ಬುಕ್ ಮಾಡಿದ್ದ. ಸೊ ಸರಿ ಅಂತ ಹೇಳ್ಬಿಟ್ಟು ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟೇ ಬಿಟ್ವಿ. ಮಧ್ಯಾಹ್ನ ಆಯಿತು, ಅರೌಂಡ್ 3 o'clock ಅಂತ ಅನಿಸುತ್ತೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಈ ಟ್ರಾಫಿಕಲ್ಲಿ. ನಾನು ಅಂದ್ಕೊಂಡೆ ಏನು ಮಧ್ಯಾಹ್ನದೊತ್ತು ಇಷ್ಟು ಟ್ರಾಫಿಕಾ, ಫೀಲ್ಡಿಂಗ್ ವರ್ಕ್ ಮಾಡೋರು ಹೇಗೆ ಕೆಲಸ ಮಾಡ್ತಾರೆ ಈ ಬಿಸಿಲಲ್ಲಿ ಅಂತ ಸ್ವಲ್ಪ ಬೇಜಾರೇ ಆಯಿತು. ಈ ಸಿಕ್ಕಾಪಟ್ಟೆ ಟ್ರಾಫಿಕ್, ಎಷ್ಟು ಟ್ರಾಫಿಕ್ ಇತ್ತು ಅಂತ ಹೇಳಿದ್ರೆ. ಸೊ ನೋಡಿ, ಇದು ಪ್ರಸನ್ನ ಥಿಯೇಟ್ರು ವಾಮನ ಫಿಲಮು. ಸೊ ಅದ್ರ ಪಕ್ಕ ಇರುವಂತಹ ಈ ಒಂದು GT ಮಾಲಲ್ಲಿ ಟಿಕೆಟ್ ಬುಕ್ ಆಗಿದ್ದು, ಚಿನ್ನು ಬುಕ್ ಮಾಡಿದ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಟಿಕೆಟ್ ಬುಕ್ ಆಗಿತ್ತು. ಸೊ ನಾವು ಹೊರಟ್ವಿ, ಯಾಕಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 1 hour ಮೇಲೆ ಆಯಿತು. ನಮ್ಮ ಅಕ್ಕನಿಗೆ ಸ್ವಲ್ಪ ಹತ್ರನೇ, ಬಟ್ ನಮಗೆ ದೂರ. ಆದರೂ ಪರವಾಗಿಲ್ಲ, ಕಾರಲ್ಲೇ ಅಲ್ವಾ, ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನಾವು ಬರೋ ಅಷ್ಟರಲ್ಲಿ ಅರೌಂಡ್ 3:30 ಆಗೋಗಿತ್ತು. ಸೊ ಇನ್ನೇನು ಮಾಡೋದು ಇರು ಅಂತ ಹೇಳ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ಸ್ವಲ್ಪ ತಿನ್ನೋಣ, ಹೊಟ್ಟೆ ಬೇರೆ ಹಸಿತಿತ್ತು. ಬೆಳಗ್ಗೆ ಚಪಾತಿ ಎಗ್ ಬುರ್ಜಿ ತಿಂದಿದ್ದೆಷ್ಟು ಅಷ್ಟೇ. ಸೊ ಅದಕ್ಕೆ ಇಲ್ಲಿ ಏನಾದರೂ ತಿನ್ನೋಣ ಅವ್ರು ಬರೋ ಅಷ್ಟರಲ್ಲಿ, ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ಅಂತ ಹೇಳ್ಬಿಟ್ಟು ಬರ್ಗರ್ ಕಿಂಗಲ್ಲಿ ಬಂದು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಥರ ಎಲ್ಲ ತಿಂದು ಕೂತಿದ್ವಿ. ಸೊ ಫಿಲಮ್ ಟೈಮು ಸಹ ಆಯಿತು. ಏನಂದರೆ ಒಂಥರ ವಾತಾವರಣ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾವು ಈ ಒಂದು GT ಮಾಲ್ಗೆ ಹೋಗಿದ್ದು. ಸೊ ಈ GT ಮಾಲಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇದ್ವಿ. ನನ್ನ ಮಗ ಉಲ್ಲಾಸ ಅಂತೂ ಫುಲ್ ಖುಷಿ ಆಗೋದ, ಯಾಕಂದರೆ ಅವನಿಗೆ ಮಾಲು ಆ ಥರ ಎಲ್ಲ ಹೋಗೋಕ್ಕೆ ತುಂಬ ಇಷ್ಟ. ಫಿಲಮುಗಳು ಯಾವುದೇ ಫಿಲಮ್ ನೋಡಿದ್ರೂ ಅವ್ನು ನೋಡಬೇಕು ಫಿಲಮ್ ಒಟ್ಟಲ್ಲಿ. ಸೊ ಆ ಥರ ನೋಡಿಕೊಂಡು ಇಲ್ಲಿ ಎಲ್ಲ ಫ್ರೆಂಚ್ ಫ್ರೈಸ್, ಅದು ಕೋಕ್ ಎಲ್ಲ ಇತ್ತು. ಸೊ ಎಲ್ಲ ತಿಂದ್ಕೊಂಡು ಬಂದ್ವಿ. ಆದರೂ ಇನ್ನೂ ನಮ್ಮ ಚಿನ್ನು ಮತ್ತು ನಮ್ಮ ಅಕ್ಕ ಬಂದಿರಲಿಲ್ಲ. ಸೊ ತಿಂದು ಖಾಲಿ ಇನ್ನು ಸರಿ ಇರು ಬಿಡು, ಹೋಗೋಣ ಒಳಗಡೆ ಹೋಗೋಣ, ಎಂಟ್ರಿ ಕೊಡೋಣ ಅಂತ ಹೇಳ್ಬಿಟ್ಟು PVR ಒಳಗಡೆ ಹೋದ್ವಿ ನಾವು. ಆಲ್ಮೋಸ್ಟ್ ಫಿಲಮ್ ಟೈಮ್ ಆಗಿತ್ತು. ಸೊ ಹೋಗಾದ್ಮೇಲೆ ಇಲ್ಲಿ ನಿಂತಿದ್ವಿ, ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಅಲ್ಲಿ ಬಿಟ್ಟಿರಲಿಲ್ಲ. ಸೊ ಆಗ ನಮ್ಮ ಅಕ್ಕ ಎಂಟ್ರಿ ಕೊಟ್ಟರು, ನಮ್ಮ ಅಕ್ಕ ಬಂದೇ ಬಿಟ್ಟರು. ಸೊ ನೋಡಿ, ಸೊ ಬಂದಾದಮೇಲೆ ಸೊ ನಮ್ಮ ಚಿನ್ನೂ ಬಂದ, ಅಕ್ಕನ ಮಗ. ಸೊ ಎಲ್ಲರೂ ಸೇರಿ ಮೂವಿನ ನೋಡಿದ್ವಿ. ತುಂಬ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರಿಗೂ ರಜಾ ಇತ್ತಲ್ವ. ಸೊ ಬ್ಯಾಂಕಲ್ಲಿ ಅವರಿಬ್ಬರು ಕೆಲಸ ಮಾಡೋದ್ರಿಂದ ಇಬ್ರಿಗೂ ಸಹ ನಿನ್ನೆ ರಜಾ ಇತ್ತು. ಸೊ ಚಿನ್ನುಗೂ ರಜಾ ಇತ್ತು, ನಮ್ಮ ಅಕ್ಕನಿಗೂ ರಜಾ ಇತ್ತು. ಎಲ್ಲನೂ ಸೇರಿ ಮೂವಿನ ನೋಡಿದ್ವಿ. ಬಟ್ ಮೂವಿ ಓಕೆ, ಒಂದು ಸತಿ ನೋಡ್ಬೋದು ಅಂತ ಅನ್ನಿಸ್ತು. ಸೊ ದರ್ಶನ್ ಸರ್ ಫ್ಯಾನ್ಸೇ ಆಲ್ಮೋಸ್ಟು ಈ ಒಂದು ಚಿತ್ರಕ್ಕೆ ಹೋಗೋದು. ಸೊ ಧನ್ವೀರ್ ಬೇರೆ ಮೂವಿ ಎಲ್ಲ ಇನ್ನೂ ಚೆನ್ನಾಗಿದೆ, ಬಟ್ ಈ ಮೂವಿ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಬಟ್ ಓಕೆ, ಒನ್ ಟೈಮ್ ನೋಡ್ಬೋದು, ಯಾವುದೇ ರೀತಿ ಬೋರಿಂಗ್ ಅಂತೂ ಇಲ್ಲ. ಬಟ್ ಯಾಕೋ ವರ್ತಲ್ಲ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾಮನ ಫಿಲಮಲ್ಲಿ ಧನ್ವೀರ್ ಅವರು. ಸೊ ಇಲ್ಲಿ ಆಲ್ಮೋಸ್ಟ್ ಹೇಳೋದ್ನಲ್ಲ ನಾನು ಆಗಲೇ, ದರ್ಶನ್ ಸರ್ ಫ್ಯಾನ್ಸೇ ಆಲ್ಮೋಸ್ಟ್ ಈ ಚಿತ್ರನ ನೋಡೋದು. ಸೊ ಆಲ್ರೆಡಿ ಕಲೆಕ್ಷನ್ ಸಹ ಹಾಗೆ ಬಾರಿಸಿರ್ತಾರೆ ಫಿಲಮ್ ಅವರು. ಸೊ ಪಾಪ್ಕಾರ್ನ್ ತಿನ್ಕೊಂಡು, ಜ್ಯೂಸ್ ಕುಡ್ಕೊಂಡು, ಮೂವಿ ನೋಡ್ಕೊಂಡು ಆರಾಮಾಗಿ ಕೂತಿದ್ವಿ. ಸೊ ಮೂವಿ ಆದಮೇಲೆ ಅದೇ GT ಮಾಲ್ ಕೆಳಗಡೆನೇ ಸೊ ಡಿಮಾರ್ಟ್ ಹೊಸದಾಗಿ ಓಪನ್ ಆಗಿತ್ತು. ಸೊ ಇರು ಒಂದು ಸತಿ ಹೋಗಿ ಬರೋಣ. ಇಲ್ಲಿ ಆ್ಯಕ್ಚುಲಿ ಬಿಗ್ ಬಜಾರ್ ಇತ್ತು ಫಸ್ಟು. ಹೋಗಿ ಬರೋಣ ಇರು ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮ ಅಕ್ಕ ಏನೇನು ಸ್ವಲ್ಪ ತೊಗೋಬೇಕು ಅಂತ ಹೇಳಿದ್ರು, ಸೋಪು, ಏಲಕ್ಕಿ, ಅದು ಇದು. ನಾನು ಸ್ವಲ್ಪ ಏನಂದರೆ ಕೊಂಬು ಎಲ್ಲ ತೊಗೊಂಡು ಬಂದ್ವಿ. ಈ ಪ್ಲೇಟ್ ಅಂತೂ ನನಗೆ ತುಂಬಾ ಇಷ್ಟ ಆಗೋಯಿತು. ಅದಕ್ಕೆ ನಮ್ಮ ಮನೆಯವ್ರು ಅಂತಿದ್ರು, ಈ ಪ್ಲೇಟ್ ಏನಾದರೂ ನೀನು ಚೀಕು ಕೈ ಕೊಟ್ಬಿಟ್ರೆ 1 ನಿಮಿಷದಲ್ಲೇ ಹಾಳಾಗೋಗುತ್ತೆ, ಫಸ್ಟು ಇಡಮ್ಮ ನೀನು ಸ್ಟೀಲ್ದು ಏನಾದರೂ ನೋಡು ಅಂದರು. ನನಗೆ ಈ ಥರ ಫ್ಯಾನ್ಸಿ ಇಷ್ಟ, ನಮ್ಮ ಮನೆಯವ್ರು ಸ್ಟೀಲು ಅಂತಾರೆ, ಯಾಕಂದರೆ ಚೀಕು ಇದ್ದಾನಲ್ಲ ಚಿಕ್ಕವನಿನ್ನು ಹೊಡೆದಾಕ್ಬಿಡ್ತಾನೆ ಅಂತ. ಬಟ್ ತುಂಬಾ ಇಷ್ಟ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಪ್ಲೇಟು. ಸೊ ಕೊನೆಗೆ ಡಿಮಾರ್ಟಲ್ಲೂ ಸಹ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಹೊರಟಾದ್ಮೇಲೆ ಅಲ್ಲಿಂದ ನಾವು ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆ ಸ್ವಲ್ಪ ನಿಯರೇ ಇರೋದ್ರಿಂದ ಸೊ ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ನಾವು ಬರೋಷ್ಟರಲ್ಲಿ ನನಗೆ ಮಗನಿಗೆ ತರಕಾರಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಸೊ ಇಲ್ಲಿ ಇನ್ನೇನು ಆಲ್ಮೋಸ್ಟ್ ಊಟದ ಟೈಮ್ ಆಗಿತ್ತಲ್ಲ, ಇನ್ನು ಊಟ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಅಡುಗೆಗೂ ರೆಡಿ ಮಾಡ್ತಾಯಿದ್ರು.
ಎಗ್ ರೈಸ್ ಮಾಡಿದ್ರು. ಸೊ ಕಬಾಬ್ ಆಚೆಯಿಂದ ತರಿಸಿದ್ವಿ. ಸೊ ಎಗ್ ರೈಸ್ ಇದು ಸ್ಪೆಷಲ್ ಎಗ್ ರೈಸ್ ಅಂತಲೇ ಹೇಳ್ಬೋದು. ಈರುಳ್ಳಿ ಹಾಕಲ್ಲ, ಏನೂ ಇಲ್ಲ, ಹಾಗೆ ಮಾಡ್ತಾರೆ ನಮ್ಮಮ್ಮ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಕಬಾಬ್ ಒಂದು ಆಚೆಯಿಂದ ಚಿನ್ನು ತೊಗೊಬಂದ. ಸೊ ಇಲ್ಲಿ ಎಗ್ ರೈಸು ಸಹ ರೆಡಿ ಆಯಿತು. ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಅಮ್ಮ ಕೊಟ್ಟಿರೋಂತಹ ಎಲ್ಲ ತರಕಾರಿ, ಫ್ರೂಟ್ಸು ಎಲ್ಲನೂ ಸಹ ಡಿವೈಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಾವು ಸಹ ಮಲ್ಕೊಂಡ್ವಿ ಅಂತ ಹೇಳ್ತಾ ಈ ಒಂದು ಫ್ರೆಶ್ ವೆಜಿಟೇಬಲ್ಸ್ ಒಂದಿಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.